ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ವರ್ಸಸ್ ಸುಭಾಗವತಿ 1966 ನಲ್ಲಿ ನಡೆದಂತಹ ಕೇಸ್ ಇದು. ಈ ಕೇಸ್ ಲಾ ಆಫ್ ಟಾರ್ಟ್ಸ್ಗೆ ಸಂಬಂಧಪಟ್ಟಿದೆ. ಈ ಕೇಸ್ನ ಫ್ಯಾಕ್ಟ್ಸ್ ಏನು, ಈ ಕೇಸ್ನಲ್ಲಿ ಪ್ಲೇಂಟಿಫ್ ಮತ್ತು ಟಾರ್ಟ್ ಫೀಸರ್ನ ಕಾಂಟೆನ್ಷನ್ಸ್ ಏನು ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಜ್ಮೆಂಟ್ ಏನು ಅನ್ನೋದನ್ನ ಸ್ಟಡಿ ಮಾಡೋಣ. ಮತ್ತು ಈ ಜಜ್ಮೆಂಟ್ನ ಹಿಂದುಗಡೆ ಇರುವಂತಹ ಕಾನೂನು ಏನು, ಲಾ ಏನು ಅನ್ನೋದನ್ನ ಸ್ಟಡಿ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಮ್ಮ ಭಾರತ ದೇಶದ ರಾಜಧಾನಿ ಡೆಲ್ಲಿ. ನಾವು ಹಳೆ ದೆಹಲಿಯ ಕಡೆಗೆ ಬಂದಾಗ ಅಲ್ಲಿ ಚಾಂದಿನಿ ಚೌಕ್ ಎನ್ನುವಂತಹ ಒಂದು ಪ್ರಸಿದ್ಧವಾದ ಏರಿಯಾ ಇದೆ. ಆ ಏರಿಯಾದಲ್ಲಿ ಅತಿ ದೊಡ್ಡದಾದಂತಹ ಒಂದು ಮಾರ್ಕೆಟ್ ಇದೆ. ಅದನ್ನ ಮೇನ್ ಬಜಾರ್ ಅಂತೇಳಿ ಕರೆಯುತ್ತಾರೆ. ಈ ಮೇನ್ ಬಜಾರ್ ಹತ್ತಿರವೇ ಬರುವಂತಹ ಟೌನ್ ಹಾಲ್ನ ಎದುರುಗಡೆ ಒಂದು ಕ್ಲಾಕ್ ಟವರ್ ಇರುತ್ತೆ. ಈ ಕ್ಲಾಕ್ ಟವರ್ನ ಮೇಂಟೆನೆನ್ಸ್ ಮಾಡಬೇಕಾದಂತಹ ಜವಾಬ್ದಾರಿ, ಡ್ಯೂಟಿ ಡೆಲ್ಲಿ ಮುನ್ಸಿಪಾಲಿಟಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಅವರದಾಗಿರ್ತದೆ. ಈ ಕ್ಲಾಕ್ ಟವರ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದಂತಹ ಇಂಜಿನಿಯರ್ ಹೇಳಿರ್ತಾರೆ, ಈ ಕ್ಲಾಕ್ ಟವರ್ನ ನಾರ್ಮಲ್ ಲೈಫು 40 to 50 ಇಯರ್ಸ್ ಆಗಿರ್ತದೆ ಅಂತೇಳಿ ಹೇಳಿರ್ತಾರೆ. 50 ಇಯರ್ಸ್ ಆದ ನಂತರ ಇದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು, ಮತ್ತೆ ರೆನೋವೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಈಗಾಗಲೇ ಈ ಕ್ಲಾಕ್ ಟವರ್ನ ಒಂದು ಲೈಫ್ ಸ್ಪ್ಯಾನ್ 50 ಇಯರ್ಸ್ ಇತ್ತಲ್ಲ, 40 to 50 ಇಯರ್ಸ್, ಇದನ್ನ ದಾಟಿ ಆಲ್ರೆಡಿ ಈಗ 80 ಇಯರ್ಸ್ ಆಗಿತ್ತು. ಈ ಕ್ಲಾಕ್ ಟವರ್ನ ಕಂಡೀಷನ್ ಅನ್ನ ಚೆಕ್ ಮಾಡಬೇಕಾದಂತಹ ಡ್ಯೂಟಿ ಡೆಲ್ಲಿ ಮುನ್ಸಿಪಾಲಿಟಿ ಅವರದಾಗಿತ್ತು, ಅವರ ಡ್ಯೂಟಿ ಆಗಿತ್ತು ಮತ್ತು ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಆದ್ರೆ ಡೆಲ್ಲಿ ಮುನ್ಸಿಪಾಲಿಟಿ ಅವರು ಈ ಕ್ಲಾಕ್ ಟವರ್ನ ಬಗ್ಗೆ ಗಮನ ಕೊಡಲೇ ಇಲ್ಲ, ಇದರ ಕಂಡೀಷನ್ ಅನ್ನ ಚೆಕ್ ಮಾಡಲೇ ಇಲ್ಲ. ಒಂದು ದಿವಸ ಏನಾಗ್ತು ಅಂದ್ರೆ ಈ ಕ್ಲಾಕ್ ಟವರ್ ಕೊಲ್ಯಾಪ್ಸ್ ಆಗ್ಬಿಡುತ್ತದೆ, ಅಂದ್ರೆ ಬಿದ್ದು ಬಿಡ್ತದೆ. ಈ ಕೊಲ್ಯಾಪ್ಸ್ ಆಗಿರೋದ್ರಿಂದ ಸುಮಾರು ಜನ, ಈ ಕ್ಲಾಕ್ ಟವರ್ ಹತ್ರ ಹಾದು ಹೋಗ್ತಾ ಇರುವಂತವ್ರು ಸುಮಾರು ಜನ ಸತ್ತೋಗ್ತಾರೆ. ಈ ಸುಮಾರು ಜನ ಸತ್ತೋಗಿರುವಂತವರಲ್ಲಿ ಸುಭಾಗವತಿಯ ಗಂಡನು ಕೂಡ ಸತ್ತೋಗಿರ್ತಾನೆ. ಆದ್ದರಿಂದ ಸುಭಾಗವತಿ ಏನ್ ಮಾಡ್ತಾಳೆ ಅಂತಂದ್ರೆ, ಈ ಕ್ಲಾಕ್ ಟವರ್ ಅನ್ನ ರೆನೋವೇಷನ್ ಮಾಡುವಂತದ್ದು, ಅದರ ಮೇಂಟೆನೆನ್ಸ್ ಅನ್ನ ನೋಡಿಕೊಳ್ಳುವಂತದ್ದು ಡೆಲ್ಲಿ ಮುನ್ಸಿಪಾಲಿಟಿ ಅವರ ಒಂದು ಡ್ಯೂಟಿ ಆಗಿತ್ತು. ಅವರು ತಾವು ಮಾಡಬೇಕಾದಂತಹ ಡ್ಯೂಟಿಯನ್ನ ಬ್ರೀಚ್ ಮಾಡಿದ್ದಾರೆ. ಅವರ ಬ್ರೀಚ್ ಆಫ್ ಡ್ಯೂಟಿಯಿಂದ ನನ್ನ ಹಸ್ಬೆಂಡ್ನ ಲೈಫ್ ಹೋಗಿದೆ. ಆದ್ದರಿಂದ ನನಗೆ ಡೆಲ್ಲಿ ಮುನ್ಸಿಪಾಲಿಟಿ ಕಡೆಯಿಂದ ಕಂಪೆನ್ಸೇಷನ್ ಸಿಗಬೇಕು ಅಂತ ಹೇಳಿ ಪ್ಲೇಂಟಿಫ್ ಸುಭಾಗವತಿ ಪೆಟಿಷನ್ ಅನ್ನ ಹಾಕ್ತಾಳೆ. ಪೂರ್ತಿ ಕೇಸನ್ನ ಸ್ಟಡಿ ಮಾಡಿದಂತಹ ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್ಸ್ ಅಥವಾ ಟಾರ್ಟ್ ಫೀಸರ್ಗಳ ಆರ್ಗ್ಯುಮೆಂಟ್ ಕಾಂಟೆನ್ಷನ್ ಗಳನ್ನ ಹಿಯರಿಂಗ್ ಮಾಡಿದಂತಹ ಕೋರ್ಟು, ಡೆಲ್ಲಿ ಮುನ್ಸಿಪಾಲಿಟಿ ಅವರು ತಾವು ಮಾಡಬೇಕಾದಂತಹ ಒಂದು ಡ್ಯೂಟಿಯನ್ನ ಬ್ರೀಚ್ ಮಾಡಿದ್ದಾರೆ, ತಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅದನ್ನ ಅವರು ನೆರವೇರಿಸಿಲ್ಲ. ಅವರ ಈ ಒಂದು ನೆಗ್ಲಿಜೆನ್ಸ್ ನಿಂದ ಸುಮಾರು ಜನರು ತೀರ್ಕೊಂಡಿದ್ದಾರೆ. ಅದರಲ್ಲಿ ಸುಭಾಗವತಿ ಹಸ್ಬೆಂಡ್ ಕೂಡ ತೀರ್ಕೊಂಡಿದ್ದಾನೆ. ಆದ್ದರಿಂದ ಡೆಲ್ಲಿ ಮುನ್ಸಿಪಾಲಿಟಿ ಅವರು ಆ ಮಹಿಳೆಗೆ ಕಂಪನ್ಸೇಷನ್ ಅನ್ನ ಕೊಡಬೇಕು ಅಂತೇಳಿ ಜಜ್ಮೆಂಟ್ ಅನ್ನ ಕೊಡಲಾಗ್ತದೆ. ಸ್ನೇಹಿತರೆ, ಈ ಕೇಸ್ನಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಮೊದಲಿಗೆ ಟಾರ್ಟ್ ಅಂದ್ರೆ ಏನು? ಸ್ನೇಹಿತರೆ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೆಲವೊಂದು ರೈಟ್ಸ್ ಗಳನ್ನ ಹೊಂದಿರ್ತಾನೆ ಮತ್ತು ಕೆಲವೊಂದು ಡ್ಯೂಟೀಸ್ ಗಳನ್ನ ಮಾಡಬೇಕಾಗ್ತದೆ. ಹೇಗೆ ವ್ಯಕ್ತಿ ತನ್ನ ರೈಟ್ಸ್ ಗಳನ್ನ ಎಂಜಾಯ್ ಮಾಡ್ತಾನೆ, ಅದೇ ರೀತಿ ಡ್ಯೂಟೀಸ್ ಗಳನ್ನ ಕೂಡ ಅವನು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗ್ತದೆ, ನೆಗ್ಲಿಜೆನ್ಸ್ ಮಾಡಬಾರ್ದಾಗ್ತದೆ. ಆದರೂ ಕೂಡ ನಮ್ಮಲ್ಲಿ ಕೆಲವರು ತಮ್ಮ ಡ್ಯೂಟಿಯನ್ನ ಬ್ರೀಚ್ ಮಾಡ್ತಾರೆ, ನೆಗ್ಲಿಜೆನ್ಸ್ ಅನ್ನ ಮಾಡ್ತಾರೆ, ತಾವು ಮಾಡಬೇಕಾದಂತಹ ಡ್ಯೂಟಿಯನ್ನ ಸರಿಯಾಗಿ ಮಾಡೋದಿಲ್ಲ. ಇದರಿಂದ ಏನಾಗುತ್ತಂತಂದ್ರೆ, ಇವರು ತಮ್ಮ ಡ್ಯೂಟಿಯನ್ನ ಸರಿಯಾಗಿ ಮಾಡದೆ ಹೋದಾಗ ಇನ್ನೊಬ್ಬರ ರೈಟ್ಸ್ಗಳು ವೈಲೇಷನ್ ಆಗ್ತವೆ, ಇನ್ನೊಬ್ಬರಿಗೆ ಇಂಜುರಿ ಆಗ್ಬೋದು, ಇನ್ನೊಬ್ಬರಿಗೆ ಹಾರ್ಮ್ ಆಗ್ಬೋದು, ಇನ್ನೊಬ್ಬರ ಪ್ರಾಪರ್ಟಿ ಲಾಸ್ ಆಗ್ಬೋದು, ಇನ್ನೊಬ್ಬರ ರೆಸ್ಪೆಕ್ಟ್ ಹಾಳಾಗ್ಬೋದು. ಇಂತಹ ರಾಂಗ್ಫುಲ್ ಆಕ್ಷನ್ಸ್ ಗಳನ್ನ ಅನ್ಲಾಫುಲ್ ಆಕ್ಷನ್ಸ್ ಗಳನ್ನ ಟಾರ್ಟ್ ಅಂತೇಳಿ ಕರೆಯುತ್ತೇವೆ. ಸ್ನೇಹಿತರೆ, ಆದ್ದರಿಂದ ಸಮಾಜದಲ್ಲಿ ಏನೇ ಮಾಡಬೇಕಾದ್ರೂ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು, ನೆಗ್ಲಿಜೆನ್ಸ್ ನಲ್ಲಿ ಮಾಡಬಾರ್ದು. ತಮ್ಮ ಡ್ಯೂಟಿ ಏನಿರುತ್ತೆ ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಬೇಕು. ನಾವು ಉದಾಹರಣೆಗೆ ನೋಡೋದಾದ್ರೆ, ಒಬ್ಬ ವ್ಯಕ್ತಿಗೆ ಹೊಸ ಕಾರ್ಸ್ ಅನ್ನ ಪರ್ಚೇಸ್ ಮಾಡುವಂತಹ ರೈಟ್ ಇರುತ್ತೆ, ಅದನ್ನ ಪಬ್ಲಿಕ್ ರೋಡ್ ಮೇಲೆ ನಡೆಸುವಂತಹ ರೈಡ್ ಮಾಡುವಂತಹ ರೈಟ್ಸ್ ಇರುತ್ತೆ. ಅದೇ ರೀತಿ ಅವನು ಆ ಕಾರನ್ನ ಯಾರಿಗೂ ಆಕ್ಸಿಡೆಂಟ್ ಆಗದೆ ಇರೋ ರೀತಿಯಲ್ಲಿ ತುಂಬಾ ಕೇರ್ಫುಲ್ ಆಗಿ ಓಡಿಸಬೇಕಾದಂಥದ್ದು ಅವನ ಡ್ಯೂಟಿ ಆಗಿರುತ್ತೆ. ಅವನು ತನ್ನ ಡ್ಯೂಟಿಯನ್ನು ತುಂಬಾ ಕೇರ್ಫುಲ್ ಆಗಿ ನಿಭಾಯಿಸಬೇಕು. ನೆಗ್ಲಿಜೆನ್ಸ್ ನಲ್ಲಿ ಯಾರಿಗಾದ್ರೂ ಅವನು ಆಕ್ಸಿಡೆಂಟ್ ಮಾಡಿದಾಗ
ಅಥವಾ ಇನ್ನೊಬ್ಬ ವ್ಯಕ್ತಿಯ ಒಂದು ರೈಟ್ಸ್ಗಳನ್ನು ವೈಲೇಷನ್ ಮಾಡಿದಾಗ, ಲೀಗಲ್ ರೈಟ್ಸ್ಗಳನ್ನು ವೈಲೇಷನ್ ಮಾಡಿದಾಗ ಅವನು ಲಿಕ್ವಿಡೇಟೆಡ್ ಡ್ಯಾಮೇಜಸ್ಗಳನ್ನು ಕೊಡಬೇಕಾಗ್ತದೆ, ಕಂಪನ್ಸೇಷನ್ನ ಕೊಡಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕೇಸ್ನ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕೇಸನ್ನು ಸ್ಟಡಿ ಮಾಡೋಣ. ಶರಣಾರ್ಥಿ.